ಮಂಡ್ಯದಲ್ಲಿ ನಿಲ್ಲದ ಹಾಲಿಗೆ ನೀರು ಮಿಶ್ರಣ ಪ್ರಕರಣ. ಮನ್ಮೂಲ್ನ ಹಾಲಿಗೆ ನೀರು ಮಿಶ್ರಣದ ಬೆನ್ನಲ್ಲೇ ಮತ್ತೊಂದು ಕೇಸ್ ಇದೀಗ ಮತ್ತೆ ಮುನ್ನೆಲೆಗೆ ಬರ್ತಾ ಇರೋದು. ಬಿಎಂಸಿ ಹಾಲಿನ ಶೇಖರಣಾ ಘಟಕದಲ್ಲೇನೆ ಹಾಲಿಗೆ ನೀರು ಮಿಶ್ರಣ ಮಾಡಲಾಗ್ತಾ ಇದೆ ಅಂತ ಒಂದು ಗಂಭೀರವಾದಂಥ ಆರೋಪ. ಹಾಲು ಉತ್ಪಾದಕರ ಸಂಘದ ಕಾರ್ಯದರ್ಶಿ ಶಿವರಾಜ್ರಿಂದಲೇ ಈ ಕೃತ್ಯ ಆಗ್ತಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಲಿಗೆ ನೀರು ಮಿಶ್ರಣದ ವಿಡಿಯೋ ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಸಿಕ್ಬಿಟ್ಟಿದೆ. ತಡವಾಗಿ ಬೆಳಕಿಗೆ ಬಂದಿದೆ ಹಾಲಿಗೆ ನೀರು ಮಿಶ್ರಣ ಮಾಡುವಂತ ಕೃತ್ಯ. ಕಡಿಲುವಾಗಿಲು ಹಾಲು ಉತ್ಪಾದಕರ ಸಂಘದಲ್ಲಿ ಘಟನೆ ಆಗಿರೋದು. ಮದ್ದೂರು ತಾಲೂಕಿನ ಕಡಿಲುವಾಗಿಲು ಗ್ರಾಮದ ಹಾಲಿನ ಡೇರಿ. ಈ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ಕ್ರಮ ಜರುಗಿಸ್ತಾ ಇಲ್ಲ ಅನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ. ನೋಡಿ, ಇದು ಒಂದೆರಡು ವಾರಗಳ ಹಿಂದೆನೂ ಕೂಡ ಇದೇ ಥರದ್ದು ಪ್ರಕರಣ ಬೆಳಕಿಗೆ ಬಂದಿತ್ತು. ಅದಾದಮೇಲೆ ಇಲ್ಲ, ಹೌದು, ಈ ಥರ ನೀರು ಮಿಶ್ರಣ ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ಈಗ ಸಾಕ್ಷಿ ಸಮೇತವಾಗಿ ಇನ್ನೊಂದು ಪ್ರಕರಣ ಬೆಳಕಿಗೆ ಬರ್ತಾ ಇರೋದು. ಯಾವ ರೀತಿಯಾಗಿ ಅಲ್ಲಿ ಹಾಲಿಗೆ ನೀರು ಮಿಶ್ರಣ ಮಾಡಲಾಗ್ತಾ ಇದೆ ಅಂತ ನೀವು ನೋಡ್ತಾ ಇರ್ಬೋದು. ಇದು ಮಂಡ್ಯದಲ್ಲಿ ಆಗ್ತಾ ಇರೋದು. ಮನ್ಮೂಲ್ನ ಹಾಲಿಗೆ ನೀರು ಮಿಶ್ರಣ ಮಾಡಿದ್ರು ಅನ್ನುವಂಥ ಕೇಸ್ ಏನಿತ್ತು, ಅದಾದಮೇಲೆ ಬಿಎಂಸಿ ಹಾಲಿನ ಶೇಖರಣಾ ಘಟಕದಲ್ಲೇನೆ ಹಾಲಿಗೆ ನೀರು ಮಿಶ್ರಣ ಮಾಡ್ತಾ ಇದ್ದಾರೆ ಅಂತ. ಅದು ಹಾಲು ಉತ್ಪಾದಕರ ಸಂಘದ ಕಾರ್ಯದರ್ಶಿನೇ ಈ ಥರದೊಂದು ಕೃತ್ಯವನ್ನ ಮಾಡ್ತಾ ಇದ್ದಾರೆ ಅನ್ನೋದಿದೆಯಲ್ಲ, ಇದು ನಿಜವಾಗ್ಲೂ ಕೂಡ ದುರಂತ. ಅದಲ್ಲದೆ ಸಾಕ್ಷಿ ಕೂಡ ಸಿಕ್ಕಿಬಿಟ್ಟಿದೆ. ಸಿಸಿ ಕ್ಯಾಮ್ರಾದಲ್ಲಿ ಅದೆಲ್ಲವೂ ಕೂಡ ರೆಕಾರ್ಡ್ ಆಗಿದೆ. ಬಟ್ ಇದೇನೋ ಹಳೇದು ಈಗ ಬೆಳಕಿಗೆ ಬರ್ತಿದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಡೇಟನ್ನು ನಾವು ಗಮನಿಸ್ಬೋದು, 27/4/2025. ಆದರೂ ಕೂಡ ಯಾವಾಗಲೇ ಬೆಳಕಿಗೆ ಬಂದ್ರೂ ಕೂಡ ಮಾಡಿರೋದು ತಪ್ಪಲ್ವ. ಇವ್ರ ವಿರುದ್ಧ ಹೇಗೆ ಆ್ಯಕ್ಷನ್ ತೆಗೆದುಕೊಳ್ತಾರೆ, ಯಾವ ಥರ ಆ್ಯಕ್ಷನ್ಸ್ ತೆಗೆದುಕೊಳ್ತಾರೆ, ಈ ಥರದ್ದು ಕೆಲಸಗಳನ್ನು ಯಾಕೆ ಮಾಡಬೇಕು, ಇವ್ರನ್ನೆಲ್ಲ ನಂಬಿ ಇವ್ರಿಗೆ ಯಾಕೆ ಜವಾಬ್ದಾರಿ ಕೊಡಬೇಕು. ಒಂದು ಸ್ಥಾನ ಮಾನ ಅನ್ನೋದು ಇದೆ ಅಂತ ಅಂದಮೇಲೆ ಅದಕ್ಕೆ ತಕ್ಕಂಗೆ ನಡ್ಕೊಳ್ಬೇಕು ಅಲ್ವಾ. ಹುಡುಗರು ವಾಟ್ಸಪ್ ಕಳಿಸ್ಬೇಕಾದ್ರೆ ನಮಗೂ ಹಿಂಗಾಯ್ತೆ ನೋಡಿ ಅಣ್ಣ, ನಮ್ಮೂರು ಹೋಗಿ ಮಾಡೋರ್ಲಣ್ಣ, ಹಿಂಗೆ ಸೆಕ್ರೆಟರಿ ಈ ಥರ ಮಾಡಿ ಸಂಪಾದನೆ ಮಾಡ್ತಾರೆ. ರೈತರಿಗೆ ಕಷ್ಟಪಟ್ಟರು ಇದು ಮಾಡಲ್ಲ. ಈ ಬಗ್ಗೆ ಅಧಿಕಾರಿಗೆ ಮತ್ತೆ ಗೊತ್ತಿತ್ತಾ ಸರ್? ಅಧಿಕಾರಿಗಳಿಗೂ ಈಗ ಸ್ವಲ್ಪ ದಿನದಿಂದ ಗೊತ್ತಾಗಿ ಅವರು ಈಗೇನೋ ಒಂದು ವಾರದಲ್ಲಿ ತನಿಖೆ ಕಳಿಸಿದ್ರು ಅನ್ಸುತ್ತೆ. ಬಂದು ತನಿಖೆ ಮಾಡ್ತಿರೋ ಅಂತ ಮಾಹಿತಿ ಐತೆ. ಅಲ್ಲೇ ಸಂಘವರ ಮಾತಾಡ್ಕೊತಿದ್ರು. ಆದ್ರೆ ಏನ್ ಕ್ರಮ ತಗೊಂಡವ್ರು ಅಂತ ಇದುವರೆಗೂ ಓದಿಲ್ಲ ಸರ್. ಇದಕ್ಕೆ ಉನ್ನತ ಮಟ್ಟ ತನಿಖೆ ನಡೆದು ಕ್ರಮ ಆಗ್ಲೇಬೇಕು ಸರ್. ಇದಕ್ಕೆ ಏನ್ ಈ ತರ ವ್ಯವಹಾರ ಎಷ್ಟು ದಿನ ನಡೆದೈತೆ, ಎಷ್ಟು ವ್ಯವಹಾರ ಆಗೈತೆ ಅನ್ನೋದು ಸೂಕ್ತ ತನಿಖೆ ಆಗಬೇಕು. ನಿಮ್ಮ ಮುಖಾಂತರ ಹೋಗ್ಬೇಕು ಸರ್. ಇದು ಯಾರೋ ಒಬ್ರು ಕೊಟ್ರೆ ಅವ್ರನ್ನ ಎದುರಿಸುವಂತ ಕೆಲಸಗಳಾಗ್ತವೆ. ನಿಮ್ಗೆ ಯಾಕೆ ಬೇಕು ಹೋಗು ಅನ್ನೋಂತ ಬಲಿಷ್ಠವಾಗಿರೋರು ಗೊತ್ತಲ್ಲ ಸರ್ ನಿಮ್ಗೆನೆ. ಈ ತರ ಆದಾಗ ಪಾಪ ಯಾರು ಮುಂದೆ ಬರಲ್ಲ. ಈಗ ನಾನೇ ಈಗ ನಿಮ್ ವಿಡಿಯೋ ಕೊಡ್ತಾ ಇರೋದ್ರಿಂದ ನನ್ಗೆ, ನನ್ನ ಕುಟುಂಬಕ್ಕೆ ಏನ್ ತೊಂದರೆ ಆಗುತ್ತೋ ಏನೋ ಅದು ಗೊತ್ತಿಲ್ಲ ನನ್ಗೆ. ಆದ್ರೆ ನಿಮ್ಮನ್ನ ನಂಬಿ ನಾವು ಏನೋ ಈ ತರ ಅನ್ಯಾಯ ಆಗಿದೆ ಊರಿಗೆ, ಅದರಲ್ಲೂ ಸಾರ್ವಜನಿಕ ವಿಚಾರ ಇದು ಅನ್ನೋ ಕಾರಣಕ್ಕೋಸ್ಕರ ನಾವು ನಿಮ್ಗೆ ವರದಿ ವಿಡಿಯೋನ ಕೊಟ್ಟಿದ್ದು ಪ್ರಸಾರ ಮಾಡಿ ಇದು ರಾಜ್ಯ ಮಟ್ಟಕ್ಕೆ ಹೋಗ್ಬೇಕು ಸರ್. ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ನಮ್ಗೆ. ಯಾಕೆಂದ್ರೆ ಪ್ರತಿ ಹಳ್ಳಿಲೂ ರೈತರು ಎಷ್ಟು ಕಷ್ಟಪಟ್ಟು ತಂದು ಹಾಲಾಗ್ತಾರೆ. ಈ ಸೆಕ್ರೆಟರಿಗೆ ಈ ತರ ಮಾಡ್ತಿದ್ದಾರೆ ಅಂದ್ರೆ ಮುಖ್ಯಮಂತ್ರಿ ಗಮನಕ್ಕೆ ಹೋದಾಗ ಸೂಕ್ತ ತನಿಖೆ ನಡೀತದೆ ಸರ್. ಆಗ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಹಾಲು ಉತ್ಪಾದಕರ ಸಂಘಗಳು ಇರ್ತಾವಲ್ಲ, ಎಲ್ಲ ಎಚ್ಚರಿಕೆ ಆಗುವಂತ ಕೆಲಸ ಆಗುತ್ತೆ. ಎಲ್ಲೂ ಈ ತರ ಆಗ್ಬಾರ್ದು ಅಂತ ಕೆಲಸ ಆಗ್ಬೇಕು ಅಂದ್ರೆ ಮುಖ್ಯಮಂತ್ರಿ ಗಮನಕ್ಕೆ ಹೋಗ್ಬೇಕಿದು. ನಮ್ಮ ಸಿದ್ದರಾಮಯ್ಯ ಸಾಹೇಬ್ರೇ ಖುದ್ದಾಗಿ ವಿಡಿಯೋ ನೋಡಿ ಈ ತರ ಹಳ್ಳಿಲಿ ನಡೆದಿದೆ, ಈ ತರ ಅವಕಾಶ ಕೊಡಬಾರ್ದು ಅನ್ನೋ ಅಲ್ಲಿಂದ ತನಿಖೆ ನಡೆಸಿಸ್ಬೇಕು ಸರ್. ಏನು ನಮ್ಮ ಮದ್ದೂರು ತಾಲೂಕು MLA ಅವ್ರು ಏನಿದ್ದಾರೆ, KM ಮುದಿಯಣ್ಣನವರು, ಅವರು ಇಂಥವೆಲ್ಲ ಆಶ್ವಾಸ ಇಂಥವಕ್ಕೆಲ್ಲ ಯಾವುದೇ ಕಾರಣಕ್ಕೂ ಅವಕಾಶನೇ ಕೊಡಲ್ಲ ಅವರು ಅಂತ ನಾವು ನಂಬಿದೀವಿ. ಇಂಥವಕ್ಕೆಲ್ಲ ಅವ್ರೇನು ದುಡ್ಡು ಮಾಡಬೇಕು, ಆಸ್ತಿ ಮಾಡಬೇಕು, ರಾಜಕೀಯ ಮಾಡಿ ಅವ್ರು ಬೇಕು ಇವ್ರು ಬೇಕು ಅಂತ ಬಂದವರಲ್ಲ ಅಂತ ನಾವು ತಿಳ್ಕೊಂಡಿದೀವಿ. ಅವರಿಂದನೂ ನ್ಯಾಯ ಸಿಗುತ್ತೆ ಅಂತ ನಾವು ತಿಳ್ಕೊಂಡಿದೀವಿ ಸರ್. ಈ ವಿಚಾರದಲ್ಲಿ ನಮ್ಗೆ ಏನಂದ್ರೆ ಸಸ್ಪೆಂಡ್ ಮಾಡ್ಬೇಕಾಯ್ತು ಸರ್. ಅಧಿಕಾರಿಗಳು ವಿಡಿಯೋ ನೋಡಿದ್ಮೇಲೆ ಸಸ್ಪೆಂಡ್ ಮಾಡ್ಬೇಕಿತ್ತು. ಈಗ ಅವ್ರು ವಿಡಿಯೋ ಕಳ್ಸ್ಕೊಂಡು ಯಾರ ಕಡೆಯಿಂದ ಹೋಗಿ ತನಿಖೆ ಮಾಡಿಸೋರು ಅಷ್ಟೇ. ವಿಡಿಯೋ ಐತೆ ಇದಾಯ್ತು ಅಂತ ಯಾರಿಗೂ ಹೇಳಿಲ್ಲ. ಅವರು ಯಾವ ತರ ಬೋರ್ಡ್ ಅವ್ರ ಕ್ರಮ ತಗೋತಾರೋ ಇಲ್ಲ ಡೈರೆಕ್ಟರ್ಗಳು ಕ್ರಮ ತಗೋತಾರೋ ಅದನ್ನ ಅವರು MD ಏನೋ ಮ್ಯಾನೇಜಿಂಗ್ ಡೈರೆಕ್ಟರ್ಗಳು ಏನಿದ್ದಾರೆ ಅವರು ನಮ್ಮ ಗ್ರಾಮದ ಸದಸ್ಯರು ಇವರೆಲ್ಲ ಏನಾದ್ರು ಕ್ರಮ ತಗೊಂಡಿಲ್ಲ ಅಂದ್ರೆ ನಮ್ಮ ಸಂಘದ ಮೇಲೂ ಅವ್ರು ಕ್ರಮ ತಗೊಳ್ಳಿ ಸರ್. ನೀವೇ ಕ್ರಮ ತಗೊಂಡಿಲ್ಲ, ಈಗ ಸೆಕ್ರೆಟರಿ ಕೆಲಸ ಮಾಡೋದಕ್ಕೆ ಯಾಕೆ ಸಸ್ಪೆಂಡ್ ಮಾಡಿಲ್ಲ ಅಂತ ಡೈರೆಕ್ಟ್ ಮ್ಯಾನೇಜಿಂಗ್ ಡೈರೆಕ್ಟರ್ಗಳೇ ಕ್ರಮ ತಗೊಳ್ಳಿ ಅಂತ ಮನವಿ ಮಾಡ್ಕೊತಾ ಇದ್ದೀನಿ ಸರ್. ಒಂದು 10-15 ದಿನಗಳಿಂದ ಬಂದಿರೋದು. ಹುಡುಗರು ವಾಟ್ಸಪ್ ಕಳಿಸ್ಬೇಕಾದ್ರೆ ನಮಗೂ ಹಿಂಗಾಯ್ತೆ ನೋಡಿ ಅಣ್ಣ, ನಮ್ಮೂರು ಹೋಗಿ ಮಾಡೋರ್ಲಣ್ಣ, ಹಿಂಗೆ ಸೆಕ್ರೆಟರಿ ಈ ಥರ ಮಾಡಿ ಸಂಪಾದನೆ ಮಾಡ್ತಾರೆ. ರೈತರಿಗೆ ಕಷ್ಟಪಟ್ಟರು ಇದು ಮಾಡಲ್ಲ. ಈ ಬಗ್ಗೆ ಅಧಿಕಾರಿಗೆ ಮತ್ತೆ ಗೊತ್ತಿತ್ತಾ ಸರ್? ಅಧಿಕಾರಿಗಳಿಗೂ ಈಗ ಸ್ವಲ್ಪ ದಿನದಿಂದ ಗೊತ್ತಾಗಿ ಅವರು ಈಗೇನೋ ಒಂದು ವಾರದಲ್ಲಿ ತನಿಖೆ ಕಳಿಸಿದ್ರು ಅನ್ಸುತ್ತೆ. ಬಂದು ತನಿಖೆ ಮಾಡ್ತಿರೋ ಅಂತ ಮಾಹಿತಿ ಐತೆ. ಅಲ್ಲೇ ಸಂಘವರ ಮಾತಾಡ್ಕೊತಿದ್ರು. ಆದ್ರೆ ಏನ್ ಕ್ರಮ ತಗೊಂಡವ್ರು ಅಂತ ಇದುವರೆಗೂ ಓದಿಲ್ಲ ಸರ್. ಇದಕ್ಕೆ ಉನ್ನತ ಮಟ್ಟ ತನಿಖೆ ನಡೆದು ಕ್ರಮ ಆಗ್ಲೇಬೇಕು ಸರ್. ಇದಕ್ಕೆ ಏನ್ ಈ ತರ ವ್ಯವಹಾರ ಎಷ್ಟು ದಿನ ನಡೆದೈತೆ, ಎಷ್ಟು
ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಕುಮಾರ್. ಈ ಹಿಂದೆನೂ ಒಂದು ಆರೋಪ ಬಂದಿತ್ತು, ಈಗ CCTV ವಿಜುವಲ್ಸ್ ಸಮೇತ ಸಿಕ್ಕಾಕೊಂಡಿದ್ದಾರೆ. ಏನು ನಡೀತಾ ಇದೆ? ಯಾರು ಹೇಳೋರು ಕೇಳೋರು ಯಾರು ಇಲ್ವಾ? ಯಾರು ಗಮನಕ್ಕೂ ಬರಲ್ವಾ? ಬಂದರೂ ಆ್ಯಕ್ಷನ್ ಆಗಲ್ವಾ ಏನು? ಇದೇ ರೀತಿಯ ಒಂದು ಪ್ರಶ್ನೆಯನ್ನ ಸ್ಥಳೀಯರು ಕೂಡ ಮಾಡ್ತಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಏನು ಹೈನುಗಾರಿಕೆಯನ್ನ ನಂಬಿರ್ತಕ್ಕಂಥ ರೈತರು ಬೆಳಗ್ಗೆಲ್ಲ ಏನೋ ಕಷ್ಟಪಟ್ಟು ದುಡಿದು ಹಸುವನ್ನ ಸಾಕಾಣಿಕೆ ಮಾಡಿ ಹಾಲನ್ನ ಹಾಕಿ ಅವರು ಒಂದು ರೀತಿ ಆರ್ಥಿಕವಾಗಿ ಒಂದಷ್ಟು ಸದೃಢರಾಗಬೇಕು ಅಂತ ಹೇಳಿ ಕೂಡ ಸಾಕಷ್ಟು ಶ್ರಮವನ್ನ ವಹಿಸ್ತಾರೆ. ಆದ್ರೆ ಇಂಥ ಕದೀಮ್ರಿಂದಾಗಿ ಈ ರೀತಿ ಒಂದು ಸಂಘ ಸಂಸ್ಥೆಗಳು ಕೂಡ ಒಂದು ಕೆಟ್ಟ ಹೆಸರು ಬರ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಇತ್ತೀಚೆಗಷ್ಟೇ ಏನು ಕಳೆದ ಆಡಳಿತ ಮಂಡಳಿ ಏನಿತ್ತು, ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ಆಡಳಿತ ಮಂಡಳಿ ಏನಿತ್ತು, ಆಡಳಿತ ಮಂಡಳಿ ಈ ಹಿಂದೆ ಇದ್ದಂತ ಸಂದರ್ಭದಲ್ಲೂ ಕೂಡ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದಲ್ಲಿ ಈ ರೀತಿ ಹಾಲಿಗೆ ನೀರು ಮಿಶ್ರಣ ಪ್ರಕರಣ ಸಾಕಷ್ಟು ಸದ್ದು ಮಾಡಿತ್ತು. ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದಂತ ಅಂದಿನ ಸರ್ಕಾರ CID ತನಿಖೆಯು ಕೂಡ ಅದನ್ನ ವಹಿಸಿತ್ತು. ಅದರ ಪ್ರಕರಣ ಮಾಸುವ ಮುನ್ನವೇ ಈಗ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿರತಕ್ಕಂಥದ್ದು. ಅದರಲ್ಲೂ ಕೂಡ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಕಡಿಲುವಾಗಿಲು ಗ್ರಾಮದಲ್ಲಿ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿರತಕ್ಕಂಥದ್ದು. ಕಡಿಲುವಾಗಿಲು ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘ ಏನಿದೆ, ಅರ್ಥಾತ್ BMC ಘಟಕದಲ್ಲಿ ಇರ್ತಕ್ಕಂಥ ಏನು ಸೆಕ್ರೆಟರಿ ಸ್ವತಃ ತಾನೇ ರಾತ್ರೋರಾತ್ರಿ BMC ಘಟಕಕ್ಕೆ ಹಾಲಿಗೆ ನೀರನ್ನ ಮಿಶ್ರಣ ಮಾಡ್ತಿರ್ತಕ್ಕಂಥ ಪ್ರಕರಣದ CCTV ಫುಟೇಜ್ ಕೂಡ ಈಗ ಬಯಲಾಗಿರ್ತಕ್ಕಂಥದ್ದು. ಈ ಪ್ರಕರಣವನ್ನ ಸ್ಥಳೀಯ ಗ್ರಾಮಸ್ಥರ ಒಂದು CCTV ಫುಟೇಜ್ ಅನ್ನ ವೈರಲ್ ಮಾಡಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಸಂಬಂಧಪಟ್ಟವರು ದೂರನ್ನ ದಾಖಲಿಸಿಕೊಂಡು ಇಂಥ ಒಂದು ಕಾರ್ಯದರ್ಶಿಯನ್ನ, ಈ ರೀತಿಯ ಹಾಲಿಗೆ ನೀರನ್ನು ಮಿಶ್ರಣ ಮಾಡ್ತಕ್ಕಂಥ ಕಾರ್ಯದರ್ಶಿ ಶಿವರಾಜ್ ಏನಿದ್ದಾನೆ ಆತನನ್ನ ಸಸ್ಪೆಂಡ್ ಮಾಡಬೇಕು ಅನ್ನೋ ಒಂದು ಆಗ್ರಹ ಕೂಡ ಕೇಳಿ ಬಂದಿರತಕ್ಕಂಥದ್ದು. ಈತನ ಬಗ್ಗೆ ಈಗಾಗಲೇ ಈ ಹಿಂದೆನೂ ಕೂಡ ಸಾಕಷ್ಟು ಒಂದು ಗಂಭೀರವಾದಂತಹ ಆರೋಪಗಳು ಕೂಡ ಇದ್ವು. ಭ್ರಷ್ಟಾಚಾರ ಮತ್ತೆ ಹಣ ದುರುಪಯೋಗ ಪ್ರಕರಣ, ರೈತರಿಗೆ ಬರ್ತಿರ್ತಕ್ಕಂಥ ಪ್ರೋತ್ಸಾಹ ಧನವನ್ನು ಕೂಡ ಏನು ಕಡಿತ ಮಾಡ್ತಿದ್ದಾನೆ, ಅದನ್ನ ದುರುಪಯೋಗ ಪಡಿಸ್ಕೊಳ್ತಿದ್ದಾನೆ ಅನ್ನೋ ಒಂದು ಗಂಭೀರವಾದಂತಹ ಆರೋಪ ಕೂಡ ಇತ್ತು. ಆದ್ರೆ ಈ ಹಿಂದೆಯಿಂದನೂ ಕೂಡ ಈತನ ಬಗ್ಗೆ ದೂರನ್ನ ಕೊಟ್ಟಿದ್ರು ಕೂಡ ಯಾವುದೇ ತರದ ಕ್ರಮವನ್ನ ಜರುಗಿಸಿರ್ಲಿಲ್ಲ. ಈ ಪ್ರಕರಣ ನಡೆದಿರ್ತಕ್ಕಂಥದ್ದು 5ನೇ ತಿಂಗಳಲ್ಲಿ ಈ ಪ್ರಕರಣ ಬೆಳಕಿಗೆ ಬಂದು ಆ ಒಂದು CCTV ಫುಟೇಜ್ ಅನ್ನ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತೆ ಆಡಳಿತ ಮಂಡಳಿಯವರಿಗೆ ಕೊಟ್ಟಿದ್ರು ಕೂಡ ಈತನ ಬಗ್ಗೆ ಯಾವುದೇ ತರದ ಒಂದು ಕ್ರಮವನ್ನ ಕೈಗೊಂಡಿಲ್ಲ. ಇನ್ನೂ ಕೂಡ ವಿಚಾರಣೆ ಅಂತೇಳಿ ವಿಚಾರಣಾ ಹಂತದಲ್ಲೇ ಕಾಲಹರಣ ಮಾಡ್ತಿದ್ದಾರೆ. ಇದುವರೆಗೂ ಕೂಡ ಸೂಕ್ತ ನ್ಯಾಯವನ್ನ ಕೊಡಿಸಿಲ್ಲ. ಇನ್ನಾದ್ರೂ ಕೂಡ ಸಂಬಂಧಪಟ್ಟವರು ಈತನ ವಿರುದ್ಧ ಕ್ರಮವನ್ನ ಕೈಗೊಳ್ಬೇಕು ಅನ್ನೋ ಒಂದು ಆಗ್ರಹವನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು. ಅಂದ್ರೆ ಏನು ಕಡಿಲುವಾಗಲು ಗ್ರಾಮದಲ್ಲಿ ಇರ್ತಕ್ಕಂಥ ಈ ಒಂದು ಸಂಘ ಏನಿದೆ, ಹಾಲು ಉತ್ಪಾದಕರ ಸಂಘದಲ್ಲಿ ಸಾಕಷ್ಟು ಜನ ರೈತರು ಹೈನುಗಾರಿಕೆಯನ್ನ ಅವಲಂಬಿಸಿರ್ತಕ್ಕಂಥದ್ದು. ಪ್ರತಿನಿತ್ಯ ನೂರಾರು ಲೀಟರ್ ಹಾಲನ್ನ ಕೂಡ ಈ ಸಂಘಕ್ಕೆ ಹಾಕ್ತಾ ಇರ್ತಕ್ಕಂಥದ್ದು. ಅಲ್ಲಿಂದ ನೇರವಾಗಿ ಮಂಡ್ಯ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘ ಏನಿದೆ ಮನಮೂಲಿಗೆ ಇಲ್ಲಿಗೆ ರವಾನೆ ಆಗ್ತಕ್ಕಂಥದ್ದು. ಅಂದ್ರೆ ರಾತ್ರಿ ವೇಳೆಗೆ ಈ ರೀತಿಯ ಒಂದು ಕೃತ್ಯದಲ್ಲಿ ಕೂಡ ಭಾಗಿಯಾಗ್ತಿರ್ತಕ್ಕಂಥದ್ದು. ಸಂಜೆ ಹಾಲು ಹಾಕಿದ ನಂತರದಲ್ಲಿ ರಾತ್ರಿ ಸುಮಾರು 10 ಗಂಟೆ ನಂತರದಲ್ಲಿ ಈತ ಪ್ರತಿನಿತ್ಯ ಒಂದು ಬಕೆಟ್ ನಲ್ಲಿ ನೀರನ್ನ ಸಂಗ್ರಹ ಮಾಡಿ ಪಕ್ಕದ ಅಲ್ಲೇ ಇರತಕ್ಕಂತ ಒಂದು ಟ್ಯಾಂಕರ್ಗೆ, BMC ಘಟಕದ ಟ್ಯಾಂಕರ್ ಏನಿದೆ, ಹಾಲಿನ ಟ್ಯಾಂಕರ್ಗೆ ಆ ನೀರನ್ನ ಮಿಶ್ರಣ ಮಾಡ್ತಕ್ಕಂತ ಏನು ಈ ಒಂದು ಕೃತ್ಯ ಈಗ CCTVಯಲ್ಲಿ ಕೂಡ ಬಯಲಾಗಿರ್ತಕ್ಕಂಥದ್ದು. ಇದನ್ನ ವೈರಲ್ ಮಾಡೋ ಮುಖಾಂತರವಾಗಿ ಸರ್ಕಾರ ಮತ್ತು ಸಂಬಂಧಪಟ್ಟವರ ಗಮನವನ್ನ ಸೆಳೆಯುವಂತ ಪ್ರಯತ್ನವನ್ನು ಕೂಡ ಗ್ರಾಮಸ್ಥರು ಮಾಡ್ತಿರ್ತಕ್ಕಂಥದ್ದು. ಹೀಗಾಗಿ ಈ ತಪ್ಪಿತಸ್ಥ ಕಾರ್ಯದರ್ಶಿ ಶಿವರಾಜ್ ಏನಿದ್ದಾನೆ ಅವನ ವಿರುದ್ಧ ಕ್ರಮ ಆಗ್ಬೇಕು ಅನ್ನೋ ಒಂದು ಆಗ್ರಹ ಕೂಡ ಈಗ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಇನ್ನಾದ್ರೂ ಕೂಡ ಸಂಬಂಧಪಟ್ಟವರು ಆತನ ವಿರುದ್ಧ ಯಾವ ರೀತಿಯ ಕ್ರಮವನ್ನ ಕೈಗೊಳ್ತಾರೆ, ಇಂಥ ಪ್ರಕರಣ ಆಗಿಂದಾಗೆ ಮರುಕಳಿಸ್ತಾ ಇದ್ರು ಕೂಡ ಗಂಭೀರವಾಗಿರ್ತಕ್ಕಂಥವ್ರ ಅಧಿಕಾರಿಗಳ ವಿರುದ್ಧ ಏನ್ ಕ್ರಮ ಆಗತ್ತೆ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು. ನೀತಿ. ಓಕೆ, ಥ್ಯಾಂಕ್ ಯು ಶಶಿ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.